5 seconds. Start. ಮಹಾಶಯರೇ, ಕನ್ನಡದಲ್ಲಿ ಕನ್ನಡಕ್ಕೆ ಅಗ್ರಸ್ಥಾನ. ಕರ್ನಾಟಕ ಸರ್ಕಾರವು ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಘೋಷಿಸಿದೆ. ಸರ್ಕಾರದ ಎಲ್ಲ ಪತ್ರ ವ್ಯವಹಾರಗಳನ್ನು ಕನ್ನಡದಲ್ಲಿಯೇ ನಡೆಸಬೇಕೆಂದು ಆದೇಶ ಸಹ ನೀಡಿದೆ. ಆದರೂ ಬಳಕೆಯಲ್ಲಿ ಕೆಲವು ಅಡ್ಡಿ ಆತಂಕಗಳು, ಎಡರು ತೊಡರುಗಳು ಕಾಣಿಸುತ್ತವೆ. ಈ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬಯಸುತ್ತೇನೆ. ನಮ್ಮ ಮಾತೃಭಾಷೆ ಕನ್ನಡ. ಪೂರ್ಣ ಪ್ರಮಾಣದಲ್ಲಿ ಈ ಭಾಷೆಯನ್ನು ಬಳಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಕನ್ನಡ ಭಾಷೆಯನ್ನು ಬಳಸುವಾಗ ಗೊಂದಲಕ್ಕೀಡು ಮಾಡುವಂತಹ ಅಥವಾ ಕಷ್ಟ ನಿಷ್ಠುರಗಳಿಗೆ ಆಸ್ಪದ ಕೊಡುವಂತಹ ಪದಗಳು ಇರಬಾರದು. ಸರಳವಾದ ಹಾಗೂ ಸಹಜವಾದ ಪದಗಳನ್ನು ಕಟ್ಟುನಿಟ್ಟಾಗಿ ಉಪಯೋಗಿಸುವುದರಿಂದ ಎಂತಹ ಸಾಮಾನ್ಯ ಜನರಿಗೂ ಅರ್ಥವಾಗುತ್ತದೆ. ನಗರ ಪಟ್ಟಣಗಳಲ್ಲಿ ವಾಸಿಸುವ ಜನರು ಕನ್ನಡ ಭಾಷೆಯೊಂದಿಗೆ ಹಲವು ಮಿತ್ರ ಭಾಷೆಗಳನ್ನು ಕಲಿತು ವ್ಯವಹಾರಗಳಲ್ಲಿ ಬಳಸಬಹುದು. ಆದರೆ ನಮ್ಮ ರಾಜ್ಯ ಹಳ್ಳಿಗಳಿಂದ ಕೂಡಿದ ರಾಜ್ಯ. ಹಳ್ಳಿಯ ಜನರಿಗೆ ಕನ್ನಡವೇ ಜೀವಾಳ. ಅನ್ಯ ಭಾಷೆಗಳನ್ನು ಉಪಯೋಗಿಸಿದರೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದೆ ಬೇರೊಬ್ಬರ ಮೊರೆ ಹೋಗಬೇಕಾಗುತ್ತದೆ. ಇನ್ನು ಸರ್ಕಾರದ ಮಟ್ಟದಲ್ಲಿ ಹೇಳಬೇಕಾದರೆ ಆಡಳಿತ ವ್ಯವಹಾರವೆಲ್ಲ ಕನ್ನಡದಲ್ಲೇ ಎಂಬ ಭಿತ್ತಿಪತ್ರಗಳು ಸರ್ಕಾರದ ಎಲ್ಲ ಕಚೇರಿಗಳ ಗೋಡೆಗಳ ಮೇಲೆ ರಾರಾಜಿಸುತ್ತಿವೆ. ಆದರೂ ನಿರೀಕ್ಷಿತ ಮಟ್ಟದಲ್ಲಿ ಕನ್ನಡದಲ್ಲಿ ವ್ಯವಹಾರಗಳು ನಡೆಯುತ್ತಿಲ್ಲ. ಸರ್ಕಾರದ ಯಾವುದೇ ಕಚೇರಿ, ಇಲಾಖೆಗಳ ಮುಖಾಂತರ ನಡೆಯುವ ಸಭೆ ಸಮಾರಂಭಗಳು, ಕಾರ್ಯಾಗಾರಗಳು, ಕೋರ್ಟು ಕಚೇರಿಗಳಲ್ಲಿ ನಡೆಯುವ ಕಾರ್ಯಕಲಾಪಗಳು ಕನ್ನಡದಲ್ಲೇ ಆಗುವಂತಾಗಬೇಕು. ಕನ್ನಡ ಆಡಳಿತ ಭಾಷೆಯನ್ನಾಗಿ ಜಾರಿಗೆ ಬಂದು 3 ವರ್ಷ ಕಳೆದಿದ್ದರೂ ಇನ್ನೂ ಫಲಪ್ರದವಾಗಿಲ್ಲ. ಸರ್ಕಾರದ ಇಲಾಖೆಗಳಲ್ಲಿರುವ ಕೆಲವು ಮುಖ್ಯ ಅಧಿಕಾರಿಗಳಿಗೆ ಕನ್ನಡ ಭಾಷೆಯೇ ಬರುವುದಿಲ್ಲ. ಈ ಕಾರಣಕ್ಕಾಗಿ ತಮ್ಮ ಕೆಳಗಿನ ವರ್ಗದವರಿಗೆ ಕಟ್ಟುನಿಟ್ಟಿನ ಆದೇಶ ನೀಡಲು ವಿಫಲರಾಗಿದ್ದಾರೆ. ಅಸಡ್ಡೆ ತೋರಿಸುವ ಕೆಲವು ಅಧಿಕಾರಿಗಳು ಸಹ ಇದ್ದಾರೆ. ಇವರ ಕಡೆ ಸರ್ಕಾರ ಗಮನ ಹರಿಸಬೇಕಾಗಿದೆ. ಸರ್ಕಾರದ ಸೇವೆಯಲ್ಲಿರುವ ಯಾವುದೇ ಅಧಿಕಾರಿ, ನೌಕರ ವರ್ಗದವರಿಗೆ ಕನ್ನಡ ಭಾಷೆಯನ್ನು ಕಲಿಯಲು ಅವಧಿ ಕಲ್ಪಿಸಲಾಗಿದೆ. ಕರ್ನಾಟಕ ಸರ್ಕಾರದ ಯಾವುದೇ ಇಲಾಖೆಗಳಾಗಲಿ, ಕಚೇರಿಗಳಾಗಲಿ ಅಥವಾ ಸರ್ಕಾರದ ಸ್ವಾಮ್ಯಕ್ಕೆ ಒಳಪಡುವ ಸಂಸ್ಥೆಗಳಾಗಲಿ ನೇಮಕಾತಿ ಮಾಡುವಾಗ ಕನ್ನಡ ಬರುವ ಅಧಿಕಾರಿಗಳ ನೇಮಕಕ್ಕೆ ಮೊದಲ ಆದ್ಯತೆ ನೀಡಬೇಕು. ಆಡಳಿತಕ್ಕೆ ಬರುವ ಯಾವುದೇ ಸರ್ಕಾರವಾಗಲಿ ಈ ಪದ್ಧತಿಯನ್ನು ನಿಲ್ಲಿಸದೆ ಮುಂದುವರೆಸಿಕೊಂಡು ಹೋಗಬೇಕು. ಆಗ ಕನ್ನಡ ಭಾಷೆ ತನ್ನಷ್ಟಕ್ಕೆ ತಾನೇ ಬೆಳೆದು ತನ್ನ ಅಸ್ತಿತ್ವವನ್ನು ಪಡೆದುಕೊಳ್ಳುತ್ತದೆ. ಇನ್ನು ನಮ್ಮ ನೆರೆ ರಾಜ್ಯಗಳಾದ ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶದಲ್ಲಿ ಅವರ ಮಾತೃಭಾಷೆಗಳಿಗೆ ನೀಡಿರುವ ಪ್ರಾಮುಖ್ಯತೆ ಅಗಾಧವಾದುದು. ತಮ್ಮ ಭಾಷೆಯನ್ನು ಉಳಿಸಬೇಕೆಂಬ ಬೇಡಿಕೆಗಳಾಗಲಿ ಹೋರಾಟಗಳಾಗಲಿ ಇರುವುದಿಲ್ಲ. ಇಂತಹ ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ ಬೇಗ ಆಗಬೇಕು.
ಇದಕ್ಕೆ ಪ್ರತಿಯೊಬ್ಬ ಕನ್ನಡಿಗನು ಶ್ರಮಿಸಬೇಕು. ಇನ್ನು ಮಕ್ಕಳನ್ನು ಶಾಲೆಗಳಿಗೆ ಸೇರಿಸುವ ಸಂದರ್ಭದಲ್ಲಿ ಇವತ್ತಿನ ದಿವಸ ಆಗುತ್ತಿರುವ ಪರಿಸ್ಥಿತಿ ಬಗ್ಗೆ ಹೇಳಬೇಕಾದರೆ, ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಕನ್ನಡ ಶಾಲೆಗಳಿಗೆ ಬದಲಾಗಿ ಆಂಗ್ಲ ಮಾಧ್ಯಮದ ಶಾಲೆಗಳಿಗೆ ಸೇರಿಸುತ್ತಿದ್ದಾರೆ. ನಮ್ಮ ನಾಡಿನ ನೆಲ, ಜಲ ಮುಂತಾದ ಎಲ್ಲ ಸಾಧನ ಸಂಪತ್ತುಗಳನ್ನು, ಸಹಕಾರ ಸೌಲಭ್ಯಗಳನ್ನು ಪಡೆದು ಆಂಗ್ಲ ಭಾಷೆಗೆ ಒಲವು ತೋರಿಸುತ್ತಿರುವುದು ಹೆಚ್ಚಾಗುತ್ತಿದೆ. ಮಕ್ಕಳಿಗೆ ಪ್ರಥಮ ಭಾಷೆಯಾಗಿ ಕನ್ನಡವನ್ನು ಕಲಿಸುವಂತಾಗಬೇಕು. ಮುಂದಿನ ವಿದ್ಯಾಭ್ಯಾಸ ಕನ್ನಡ ಶಾಲೆಗಳಲ್ಲಿಯೇ ಆಗುವಂತೆ ಅವರು ಗಮನ ಹರಿಸಬೇಕು. ಕೊನೆಯದಾಗಿ ಹೇಳಬೇಕಾದರೆ, ನಮ್ಮ ಕನ್ನಡ ವಿಶ್ವವಿದ್ಯಾನಿಲಯವು ಕನ್ನಡ ಭಾಷೆ ಬೆಳವಣಿಗೆಗೆ ಹೆಚ್ಚು ಶ್ರಮಿಸುತ್ತಿದೆ. ಕನ್ನಡ ಪದಗಳ ಸಂಶೋಧನಾ ಕಾರ್ಯದಲ್ಲಿ ನಿರತವಾಗಿ ಕನ್ನಡ ಭಾಷೆ ಚೈತನ್ಯಪೂರ್ವವಾಗಿ ಬೆಳೆಯಲು ಹಗಲಿರುಳು ಶ್ರಮಿಸುತ್ತಿದೆ. ಇದೇ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸಹ ಪ್ರತಿ ವರ್ಷ ವಿವಿಧ ಜಿಲ್ಲೆಗಳಲ್ಲಿ ಸಾಹಿತ್ಯ ಸಮ್ಮೇಳನಗಳನ್ನು ಏರ್ಪಡಿಸುವ ಮೂಲಕ ಕನ್ನಡದ ಕಂಪನ್ನು, ಕನ್ನಡ ಸಾಹಿತ್ಯ ಲೋಕದ ಮೌಲ್ಯವನ್ನು ಪಸರಿಸುತ್ತಿದೆ. ಕನ್ನಡದ ಸಂಸ್ಕೃತಿ ಭಾಷೆಯು ಚೈತನ್ಯಪೂರ್ಣವಾಗಿ ಬೆಳೆಯಲು ಎಲ್ಲರೂ ಸಹಕರಿಸಬೇಕೆಂದು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಮಾನ್ಯರೇ, ನಮ್ಮ ಮುಖ್ಯ ಗ್ರಾಹಕರಲ್ಲಿ ಒಬ್ಬರಾದ ತಾವು ಕಳೆದ 1 ವರ್ಷದಿಂದ ಬಾಕಿ ಇರುವ 2,000 ರೂಪಾಯಿಗಳನ್ನು ಇದುವರೆಗೂ ಪಾವತಿ ಮಾಡಿರುವುದಿಲ್ಲ. ನಾವು ಪದೇ ಪದೇ ಹಳೆಯ ಬಾಕಿಯನ್ನು ಅನಿರ್ದಿಷ್ಟ ಕಾಲ ಉಳಿಸಿಕೊಂಡಿರುವುದಕ್ಕೆ ಅವಕಾಶ ನೀಡಲು ನಮಗೆ ಇಚ್ಛೆಯಿಲ್ಲ. ಬಾಕಿ ಹಣ ಪಾವತಿಗಾಗಿ 15 ದಿವಸಗಳ ಕಾಲಾವಕಾಶವನ್ನು ನಿಮಗೆ ನೀಡುತ್ತಿದ್ದೇವೆ. ಈ ಅವಧಿಯೊಳಗೆ ನೀವು ಪಾವತಿ ಮಾಡುತ್ತೀರೆಂಬ ನಿರೀಕ್ಷೆಯನ್ನು ಸಹ ಇಟ್ಟುಕೊಂಡಿದ್ದೇವೆ. ಒಂದು ವೇಳೆ ಯಾವುದೇ ಉತ್ತರ ನಿಮ್ಮಿಂದ ಬರದೇ ಇದ್ದಲ್ಲಿ ತಾವು ಕಾನೂನು ಕಟ್ಟಳೆಗಳನ್ನು ಎದುರಿಸಬೇಕಾಗುತ್ತದೆಂದು ಮುಂಚಿತವಾಗಿ ತಿಳಿಸುತ್ತಿದ್ದೇವೆ. ಇಂತಹ ಸಂದರ್ಭಕ್ಕೆ ಎಡೆಮಾಡಿಕೊಡಲು ನಮಗೆ ಇಚ್ಛೆಯಿಲ್ಲ. ಆದರೂ ಈಗ ನಮಗೆ ಉಳಿದಿರುವುದು ಇದೊಂದೇ ಮಾರ್ಗ. ಈಗಲೂ ನಿಮಗೆ ಸಾಕಷ್ಟು ಕಾಲಾವಕಾಶವಿದೆ. ಅಲ್ಲಿಯವರೆಗೂ ನಾವು ಕೈಗೊಳ್ಳುವ ತೀರ್ಮಾನವನ್ನು ತಡೆಹಿಡಿದಿರುತ್ತೇವೆ. ಗ್ರಾಹಕರಿಗೆ ಯಾವಾಗಲೂ ಸಹಕಾರ, ಸಹಯೋಗ ನೀಡಲು ಮುಂದಿರುತ್ತೇವೆ. ನಮಗೆ ಹೆಚ್ಚಿನ ಸೇವೆಯನ್ನು ಸಲ್ಲಿಸಲು ಅವಕಾಶ ಮಾಡಿಕೊಟ್ಟ ವ್ಯಾಪಾರ ಸಂಬಂಧ ಮುಂದುವರೆಸಿಕೊಂಡು ಹೋಗಲು ಸಹಕರಿಸಬೇಕಾಗಿ ವಿನಂತಿಸುತ್ತೇವೆ. ತಮ್ಮ ವಿಶ್ವಾಸಿ ವ್ಯವಸ್ಥಾಪಕ